ಹಾಯ್ ಹಲೋ ನಮಸ್ತೆ. ಅಡ್ವೊಕೇಟ್ ಯಕ್ಷ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಯಶವಂತ್. ಇವತ್ತಿನ ವಿಡಿಯೋದಲ್ಲಿ ಆಲ್ ಇಂಡಿಯಾ ಬಾರ್ ಕೌನ್ಸಿಲ್ ಎಕ್ಸಾಮಿನೇಷನ್ 18 ಪೇಪರರ ಇನ್ನುಳಿದ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 76. ಈ ಪ್ರಶ್ನೆ ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ 2013ಗೆ ಸಂಬಂಧಪಟ್ಟಿದೆ. ಈ ಪ್ರಶ್ನೆಯಲ್ಲಿ ಒಂದು ಭೂಪ್ರದೇಶವನ್ನು ಖಾಸಗಿ ಕಂಪನಿಗೆ ಸ್ವಾಧೀನಕ್ಕೆ ಕೊಟ್ಟಾಗ ಎಷ್ಟು ಕುಟುಂಬಗಳು ಅದಕ್ಕೆ ಒಪ್ಪಿಗೆಯನ್ನು ನೀಡಬೇಕಾಗಿರುತ್ತದೆ? ಮಿನಿಮಮ್ ಪರ್ಸೆಂಟೇಜ್ ಆಫ್ ಅಫೆಕ್ಟೆಡ್ ಫ್ಯಾಮಿಲೀಸ್ ದಟ್ ನೀಡ್ ಟು ಗಿವ್ ದೇರ್ ಪ್ರಿಯರ್ ಕನ್ಸೆಂಟ್. ಇದು ಡೈರೆಕ್ಟ್ ಕ್ವಶನ್ ಆಗಿದೆ, ಆ್ಯಕ್ಟ್ ಮೇಲೆ ಬಂದಿರುವಂಥದ್ದು. ಸರಿಯಾದ ಉತ್ತರ ಆಪ್ಷನ್ ಬಿ 80%. 77ನೇ ಪ್ರಶ್ನೆ. ಈ ಪ್ರಶ್ನೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ಗೆ ಸಂಬಂಧಪಟ್ಟಿದ್ದು. ಇಮ್ಯಾಜಿನ್ ಆನ್ IPL ಟೀಮ್ ಸೆಟ್ ಅಪ್ ಎ ಕಂಪನಿ ಟು ಸೆಲ್ ಇಟ್ಸ್ ಓನ್ ರೇಂಜ್ ಆಫ್ ಕ್ಲಾತ್ಸ್. ವಾಟ್ ಟೈಪ್ ಆಫ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಕೆನ್ ದಿ ಟೀಮ್ ಯೂಸ್ ಟು ಶೋ ದಟ್ ದ ಕ್ಲಾತ್ಸ್ ಆರ್ ಮೇಡ್ ಬೈ ದೆಮ್? ಒಂದು IPL ಟೀಮ್ ತನ್ನದೇ ಆದಂತಹ ಲೋಗೋ ಇರುವ ಬಟ್ಟೆಗಳನ್ನು ತಯಾರಿಸಿ ಮಾರಾಟ ಮಾಡುವ ಸಂದರ್ಭದಲ್ಲಿ ಯಾವ ರೀತಿಯ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಥವಾ ಬೌದ್ಧಿಕ ಆಸ್ತಿಯ ಹಕ್ಕನ್ನು ಬಳಸಬಹುದು ಅಂತ ಈ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಆಪ್ಷನ್ಗಳನ್ನು ನೋಡೋದಾದರೆ ಪೇಟೆಂಟ್ ಅಂತಂದರೆ ಇದು ಎಕ್ಸಾಂಪಲ್ಸು ಬಾಲ್ ಪೆನ್, ಏರೋಪ್ಲೇನ್, ಲೈಟ್ ಅಥವಾ ಬಲ್ಪ್ ಅಥವಾ ಟೆಲಿಫೋನ್ಗಳಿಗೆ ಪೇಟೆಂಟ್ನ ತಗೋಬೋದು. ಟ್ರೇಡ್ ಮಾರ್ಕ್ ಅಂದರೆ ಆ್ಯಪಲ್ ಫೋನ್, ಕೊಕೋ ಕೋಲಾ, ಗೂಗಲ್ಸ್, MI ಮೊಬೈಲ್ಸ್, BMW ಇಂತಹ ಲೋಗೋಗಳನ್ನ ಟ್ರೇಡ್ ಮಾರ್ಕ್ಸ್ ಅಂತ ಕರಿತೀವಿ. ಜಿಯೋಗ್ರಫಿಕಲ್ ಇಂಡಿಕೇಶನ್ಸ್ ಅಂದರೆ ಆಯಾ ಪ್ರದೇಶಗಳಿಗೆ ಸಂಬಂಧಪಟ್ಟಂತಹ ವಸ್ತುಗಳು. ಕೂರ್ಗ್ ಆರೆಂಜ್ ಇರ್ಬೋದು, ಮೈಸೂರು ಸ್ಯಾಂಡಲ್ ಸೋಪ್ ಇರ್ಬೋದು, ಮೈಸೂರು ಅಗರಬತ್ತಿ ಇರ್ಬೋದು, ಮೈಸೂರು ಸಿಲ್ಕ್ಸ್ ಇರ್ಬೋದು, ಮೈಸೂರು ಜಾಸ್ಮಿನ್ ಇರ್ಬೋದು, ಅಥವಾ ಮೈಸೂರು ಬೀಟ್ ಲೀಫ್ ಅಂದರೆ ಮೈಸೂರು ವಿಳೆದೆಲೆ ಇರ್ಬೋದು. ಇಂತಹ ಭೌಗೋಳಿಕವಾಗಿ ಸಂಬಂಧಪಟ್ಟಂಥದ್ದನ್ನ ಜಿಯೋಗ್ರಫಿಕಲ್ ಇಂಡಿಕೇಷನಲ್ಲಿ ಗುರುತು ಮಾಡ್ತಾರೆ. ರಿಜಿಸ್ಟರ್ಡ್ ಡಿಸೈನ್ಸ್ ಅಂತಂದರೆ ನೀವು ಗಮನಿಸಿರ್ಬೋದು, ಪಾರ್ಲೇಜಿ ಬಿಸ್ಕತ್ ಆಗಿರ್ಬೋದು, ಅಥವಾ ಗುಡ್ಡೆ ಬಿಸ್ಕತ್ತಲ್ಲಿರೋ ಡಿಸೈನು, ಓರಿಯೋ ಬಿಸ್ಕತ್ತಲ್ಲಿರೋ ಡಿಸೈನು, ಇವೆಲ್ಲ ತರಹದ ರಿಜಿಸ್ಟರ್ಡ್ ಡಿಸೈನ್ಸ್ಗಳಾಗಿರ್ತದೆ. ಕೆಲವು ಮೊಬೈಲ್ಗಳ ಡಿಸೈನ್ ಆಗಿರ್ಬೋದು, ಇಂಥದ್ದೆಲ್ಲ ರಿಜಿಸ್ಟರ್ಡ್ ಡಿಸೈನ್ಸ್ ಅಂತ ಕರೀತಾರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಟ್ರೇಡ್ ಮಾರ್ಕ್. IPLನಲ್ಲಿ ಬರುವಂತಹ ಟಿ ಶರ್ಟಲ್ಲಿರುವಂಥ ಲೋಗೋಗಳನ್ನ ನಾವು ಟ್ರೇಡ್ ಮಾರ್ಕ್ ಅಂಡರಲ್ಲಿ ತರ್ಬೋದು. 78ನೇ ಪ್ರಶ್ನೆ. ಇದು ಡೈರೆಕ್ಟ್ ಕ್ವಶನ್ ಆಗಿದೆ. ಈ ಪ್ರಶ್ನೆ IPR ಅಥವಾ ಬೌದ್ಧಿಕ ಆಸ್ತಿಯ ಹಕ್ಕಿಗೆ ಸಂಬಂಧಪಟ್ಟಿದ್ದಾಗಿದೆ. ಹೌ ಲಾಂಗ್ ಡೂ ಪೇಟೆಂಟ್ ಯೂಶುವಲಿ ಲಾಸ್ಟ್ ಫಾರ್? ಪೇಟೆಂಟ್ಗಳು ಸಾಮಾನ್ಯವಾಗಿ ಎಷ್ಟು ಕಾಲ ಉಳಿಯುತ್ತದೆ, ಎಷ್ಟು ವರ್ಷ ಪೇಟೆಂಟ್ನ ಬರುತ್ತದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 20 ವರ್ಷ. 79ನೇ ಪ್ರಶ್ನೆ. ಈ ಪ್ರಶ್ನೆ ಭಾರತೀಯ ಸಂವಿಧಾನಕ್ಕೆ ಸಂಬಂಧಪಟ್ಟಿದ್ದು. ದ ಕಾನ್ಸೆಪ್ಟ್ ಆಫ್ ಫ್ರೀಡಮ್ ಆಫ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ಮೆನ್ಷನ್ಡ್ ಇನ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಮೋಟಿವೇಟೆಡ್ ಫ್ರಮ್ ದಿ ಎಕ್ಸ್ಪೀರಿಯನ್ಸ್ ಆಫ್ ದಿ ಫಾಲೋಯಿಂಗ್ ಕಂಟ್ರಿ. ಮುಕ್ತ ವ್ಯಾಪಾರ ಮತ್ತು ವಾಣಿಜ್ಯಕ್ಕೆ ಸಂಬಂಧಪಟ್ಟಂತಹ ಪರಿಕಲ್ಪನೆಯನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಂತ ಕೇಳಿದ್ದಾರೆ. ಇದು ಕೂಡ ಡೈರೆಕ್ಟ್ ಕ್ವಶನ್ ಆ್ಯಕ್ಟಿಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಸ್ಟ್ರೇಲಿಯಾ. ಆರ್ಟಿಕಲ್ 301ರಿಂದ 307ರವರೆಗೆ ಫ್ರೀಡಮ್ ಆಫ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ಅಥವಾ ಮುಕ್ತ ವ್ಯಾಪಾರ ಮತ್ತು ವಾಣಿಜ್ಯದ ಬಗ್ಗೆ ತಿಳಿಸುತ್ತದೆ. 80ನೇ ಪ್ರಶ್ನೆ. ಈ ಪ್ರಶ್ನೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಿದ್ದು. ವಿಚ್ ಆಫ್ ದ ಫಾಲೋಯಿಂಗ್ ರಿಟ್ ಈಸ್ ಇಶ್ಯೂಡ್ ಟು ಎನ್ಫೋರ್ಸ್ ದಿ ಪರ್ಫಾರ್ಮೆನ್ಸ್ ಆಫ್ ದಿ ಪಬ್ಲಿಕ್ ಡ್ಯೂಟೀಸ್ ಬೈ ದಿ ಅಥಾರಿಟೀಸ್? ಸಾರ್ವಜನಿಕ ಅಧಿಕಾರಿಯ ವಿರುದ್ಧ ಯಾವ ರಿಟ್ಟನ್ನು ಹಾಕಬಹುದೆಂದು ಈ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮ್ಯಾಂಡಮಸ್. ಆರ್ಟಿಕಲ್ 32 ಅಡಿಯಲ್ಲಿ ಸುಪ್ರೀಂ ಕೋರ್ಟ್ಗೆ ರಿಟ್ ಹೋಗ್ಬೋದು. ಆರ್ಟಿಕಲ್ 226 ಅಡಿಯಲ್ಲಿ ಹೈಕೋರ್ಟ್ಗೆ ರಿಟ್ ಹೋಗ್ಬೋದು. ಯಾವಾಗ ಮೂಲಭೂತ ಹಕ್ಕುಗಳು ಹಾನಿ ಆಗ್ತದೋ ಆಗ ನಾವು ಗೌರ್ಮೆಂಟ್ ವಿರುದ್ಧ ರಿಟ್ನ ನಾವು ಹೋಗ್ಬೋದು. ರಿಟ್ಟಲ್ಲಿ 5 ಥರ ಬರ್ತದೆ: ಮ್ಯಾಂಡಮಸ್, ಹೆಬಿಯಸ್ ಕಾರ್ಪಸ್, ಕೋವರೆಂಟೋ, ಸರ್ಶ್ಯೂರರಿ, ಪ್ರೊಹಿಬಿಷನ್. 81ನೇ ಪ್ರಶ್ನೆ. ಈ ಪ್ರಶ್ನೆ ಕೂಡ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಿದ್ದು. ವಿಚ್ ಆಫ್ ದ ಫಾಲೋಯಿಂಗ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಹ್ಯಾಡ್ ಮೇಡ್ ದಿ ಪ್ರಾವಿಷನ್ ಫಾರ್ ಪಬ್ಲಿಷಿಂಗ್ ಎ ಹಿಂದಿ ಟ್ರಾನ್ಸ್ಲೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್? ಈ ಪ್ರಶ್ನೆಯಲ್ಲಿ ಯಾವ ತಿದ್ದುಪಡಿಯಲ್ಲಿ ಸಂವಿಧಾನವನ್ನು ಹಿಂದಿ ಭಾಷೆಗೆ ಭಾಷಾಂತರ ಮಾಡಲು ಅನುಮತಿಯನ್ನು ನೀಡಲಾಗಿತ್ತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 58ನೇ ತಿದ್ದುಪಡಿ, 58th ಅಮೆಂಡ್ಮೆಂಟ್. ಆರ್ಟಿಕಲ್ 394A ಸಂವಿಧಾನವನ್ನು ಹಿಂದಿಗೆ ಭಾಷಾಂತರಿಸುವ ಬಗ್ಗೆ ತಿಳಿಸುತ್ತದೆ. ಹಿಂದಿ ಈಸ್ ನಾಟ್ ಎ ನ್ಯಾಷನಲ್ ಲ್ಯಾಂಗ್ವೇಜ್ ಬಟ್ ಇಟ್ಸ್ ಎ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ಇಂಡಿಯಾ.
82ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ ಆಫ್ ಕಲರಬಲ್ ಲೆಜಿಸ್ಲೇಷನ್? ಈ ಕೆಳಗಿನ ಯಾವುದು ವರ್ಣರಂಜಿತ ಶಾಸನದ ಮೇಲೆ ಹೆಗ್ಗುರುತಾಗಿದೆ? ಈ ಪ್ರಶ್ನೆ ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ಗಳಿಗೆ ಸಂಬಂಧಿಸಿದ್ದು. ಇಲ್ಲಿ ಡಾಕ್ಟ್ರಿನ್ ಆಫ್ ಕಲರಬಲ್ ಲೆಜಿಸ್ಲೇಷನ್ ಅಂದರೆ ವರ್ಣರಂಜಿತ ಶಾಸನ ಅಂತ ಬರ್ತದೆ. ಇದರ ಅರ್ಥ ಕಲರಬಲ್ ಲೆಜಿಸ್ಲೇಷನ್ ಅಂತಂದರೆ ಸರ್ಕಾರಗಳು ಸಂವಿಧಾನವನ್ನು ದುರ್ಬಳಕೆ ಮಾಡದಂತೆ ಇದು ತಡೆಯುತ್ತದೆ. ಕಲರಬಲ್ ಲೆಜಿಸ್ಲೇಷನನ್ನು ಸ್ಟೇಟ್ ಆಫ್ ಬಿಹಾರ್ ವರ್ಸಸ್ ಕಾಮೇಶ್ವರ್ ಸಿಂಗ್ ಎನ್ನುವ ಪ್ರಕರಣದಲ್ಲಿ ಎತ್ತಿಡಿಯಲಾಗಿದೆ. ಬಿಹಾರ್ ಲ್ಯಾಂಡ್ ರಿಫಾರ್ಮ್ ಟೈಮಲ್ಲಿ ಈ ಪ್ರಕರಣ ಬಯಲಿಗೆ ಬರ್ತದೆ. 83ನೇ ಪ್ರಶ್ನೆ, ಈ ಪ್ರಶ್ನೆ ಕೂಡ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಿದ್ದು. ವಿಚ್ ಆಫ್ ದ ಫಾಲೋಯಿಂಗ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ವಾಸ್ ಪಾಸ್ಡ್ ಇನ್ ದಿ ಲೈಟ್ ಆಫ್ ಅಡ್ವೈಸರಿ ಒಪಿನಿಯನ್ ರಿಸೀವ್ಡ್ ಇನ್ ದಿ ರೇ ಬೇರುಬಾರಿ ಕೇಸ್? ಈ ರೇ ಬೇರುಬಾರಿ ಪ್ರಕರಣದಲ್ಲಿ ಬಂದಂತಹ ಒಪಿನಿಯನ್ಗಳನ್ನ, ಸಲಹೆಗಳನ್ನು ತಿದ್ದುಪಡಿ ಮಾಡಿ ಸಂವಿಧಾನಕ್ಕೆ ಸೇರಿಸಲಾಯಿತು ಎಂಬ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಕಾನ್ಸ್ಟಿಟ್ಯೂಷನಲ್ 9th ಅಮೆಂಡ್ಮೆಂಟ್ 1960. ಸಂವಿಧಾನದ 9ನೇ ತಿದ್ದುಪಡಿ ಕಾಯ್ದೆ 1960. ಈ ತಿದ್ದುಪಡಿ ಮಾಡಿ ಇಂದ್ರೇ ಬೇರುಬಾರಿ ಪ್ರಕರಣದಲ್ಲಿ ಬಂದಂತಹ ಒಪಿನಿಯನ್ಗಳನ್ನ ಸಂವಿಧಾನಕ್ಕೆ ಸೇರಿಸಲಾಗಿದೆ. ಆರ್ಟಿಕಲ್ 143 ಏನು ಹೇಳ್ತದೆ ಅಂತಂದರೆ, ಪ್ರೆಸಿಡೆಂಟ್ ಪವರ್ ಟು ಕನ್ಸಲ್ಟ್ ಸುಪ್ರೀಂ ಕೋರ್ಟ್ ಆನ್ ದಿ ಮ್ಯಾಟರ್ ಆಫ್ ಪಬ್ಲಿಕ್ ಇಂಪಾರ್ಟೆಂಟ್. ಸಾರ್ವಜನಿಕ ವಿಚಾರಗಳಲ್ಲಿ ರಾಷ್ಟ್ರಪತಿಯವರು ಸರ್ವೋಚ್ಚ ನ್ಯಾಯಾಲಯದ ಸಲಹೆಯನ್ನು ಪಡೆಯಬಹುದಾಗಿದೆ. ಈ ಇಂದ್ರೇ ಬೇರುಬಾರಿ ಪ್ರಕರಣವು ಭಾರತ ಮತ್ತು ಪಾಕಿಸ್ತಾನದ ಗಡಿಗಳಿಗೆ ಸಂಬಂಧಪಟ್ಟಿದ್ದಾಗಿದೆ. ಪ್ರಿಯಂಬಲ್ ಈಸ್ ನಾಟ್ ಎ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಎಂದು ಇದೇ ಪ್ರಕರಣದಲ್ಲಿ ಹೇಳಲಾಗಿರುತ್ತದೆ. 84ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಪ್ರಾವಿಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಈಸ್ ರಿಲೆವೆಂಟ್ ಫಾರ್ ಸಾಲ್ವಿಂಗ್ ದಿ ಕ್ವಶನ್ ಆಫ್ ರೆಪ್ಯುಗೆನ್ಸಿ ಬಿಟ್ವೀನ್ ದಿ ಸೆಂಟ್ರಲ್ ಲಾ ಆ್ಯಂಡ್ ಸ್ಟೇಟ್ ಲಾ? ಸಂಸತ್ತಿನ ಕಾಯ್ದೆಗಳು ಮತ್ತು ರಾಜ್ಯ ಸರ್ಕಾರಗಳ ಕಾಯ್ದೆಗಳ ವಿವಾದವನ್ನು ಬಗೆಹರಿಸುವ ಅನುಚ್ಛೇದ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಅನುಚ್ಛೇದ 254, ಆರ್ಟಿಕಲ್ 254. ಇಲ್ಲಿ ಆಪ್ಷನ್ಗಳನ್ನ ನೋಡೋದಾದರೆ, ಆರ್ಟಿಕಲ್ 252 ಏನನ್ನು ತಿಳಿಸುತ್ತದೆ ಅಂದರೆ, 2 ಅಥವಾ ಹೆಚ್ಚಿನ ರಾಜ್ಯಗಳು ಅನುಮತಿಯ ಮೇರೆಗೆ ಸಂಸತ್ತು ಕಾಯ್ದೆಯನ್ನು ಮಾಡುವ ಅಧಿಕಾರ ಇದೆ. ಆರ್ಟಿಕಲ್ 248 ರೆಸಿಡ್ಯೂಯರಿ ಪವರ್ ಬಗ್ಗೆ ತಿಳಿಸುತ್ತದೆ. ಯಾವ ವಸ್ತು ವಿಷಯ ಸ್ಟೇಟ್ ಲಿಸ್ಟಲ್ಲಿ ಬರುವುದಿಲ್ಲೋ ಮತ್ತು ಕನ್ಕರೆಂಟ್ ಲಿಸ್ಟಲ್ಲೂ ಬರುವುದಿಲ್ಲ, ಅಂದರೆ ಎರಡರಲ್ಲೂ ಯಾವುದು ಅಂತ ವಿಷಯ ಬರುವುದಿಲ್ಲೋ ಅಂತಹ ಉಳಿದಿರುವ ವಿಷಯಗಳ ಬಗ್ಗೆ ಕಾನೂನು ಮಾಡುವ ಅಧಿಕಾರವನ್ನು ಸಂಸತ್ತು ಹೊಂದಿದೆ. ಅನುಚ್ಛೇದ 256ರಲ್ಲಿ ರಾಜ್ಯ ಸರ್ಕಾರಗಳು ತನ್ನ ಅಧಿಕಾರವನ್ನು ಬಳಸಿಕೊಂಡು ಕಾನೂನು ಮಾಡುವುದು ಮತ್ತು ಸಂಸತ್ತಿನ ಕಾನೂನುಗಳನ್ನ ರಕ್ಷಿಸುವಂತಹ ಕೆಲಸವನ್ನು ಮಾಡ್ತದೆ. 85ನೇ ಪ್ರಶ್ನೆ, ವಾಟ್ ಟ್ರಾನ್ಸಿಷನ್ ಪೀರಿಯಡ್ ವಾಸ್ ಪ್ರೊವೈಡೆಡ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಫಾರ್ ಚೇಂಜಿಂಗ್ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ಯೂನಿಯನ್ ಫ್ರಮ್ ಇಂಗ್ಲಿಷ್ ಟು ಹಿಂದಿ? ಹಿಂದಿ ಭಾಷೆಯನ್ನು ಅಫಿಷಿಯಲ್ ಲ್ಯಾಂಗ್ವೇಜ್ ಅಥವಾ ಆಡಳಿತ ಭಾಷೆಯನ್ನಾಗಿ ಮಾಡಲು ಎಷ್ಟು ವರ್ಷಗಳ ತೆಗೆದುಕೊಂಡಿತು? ಸರಿಯಾದ ಉತ್ತರ 15 ವರ್ಷಗಳು. 1950ಕ್ಕೆ ಸಂವಿಧಾನ ಅಂಗೀಕರಿಸಲಾಗಿತ್ತು. ಅಲ್ಲಿಂದ 1965ಕ್ಕೆ ಹಿಂದಿಯನ್ನು ಆಡಳಿತ ಭಾಷೆಯನ್ನಾಗಿ ಮಾಡಲಾಗಿದೆ. 86ನೇ ಪ್ರಶ್ನೆ, ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಕೇಸ್ ಇಟ್ ವಾಸ್ ಹೆಲ್ಡ್ ದಟ್ ದೇರ್ ಕುಡ್ ಬಿ ನೋ ರಿಸರ್ವೇಷನ್ ಆನ್ ಸಿಂಗಲ್ ಪೋಸ್ಟ್ ಇನ್ ದ ಕೇಡರ್? ಈ ಕೆಳಗಿನ ಯಾವ ಪ್ರಕರಣದಲ್ಲಿ ಒಂದೇ ಹುದ್ದೆಯಲ್ಲಿ ಮೀಸಲಾತಿ ಇರಬಾರದು ಎಂದು ತೀರ್ಮಾನಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಚಕ್ರಾಧರ್ ಪಾಸ್ವಾನ್ ವಿರುದ್ಧ ಬಿಹಾರ ರಾಜ್ಯ. ಚಕ್ರಾಧರ್ ಪಾಸ್ವಾನ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್. 87ನೇ ಪ್ರಶ್ನೆ, ಇದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಿದ್ದು. ಸೆಕ್ಷುವಲ್ ಹರಾಸ್ಮೆಂಟ್ ಆಫ್ ಎ ವರ್ಕಿಂಗ್ ವುಮೆನ್ ಅಟ್ ಹರ್ ಪ್ಲೇಸ್ ಆಫ್ ವರ್ಕ್ ಮೇ ಆಲ್ಸೋ ಬಿ ಕನ್ಸಿಡರ್ಡ್ ಆಸ್ ದಿ ವೈಲೇಷನ್ ಆಫ್ ವಿಚ್ ಆಫ್ ದ ಫಾಲೋಯಿಂಗ್ ಪ್ರಾವಿಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ? ಈ ಪ್ರಶ್ನೆಯಲ್ಲಿ ಸೆಕ್ಷುವಲ್ ಹರಾಸ್ಮೆಂಟ್ ಬಗ್ಗೆ ಕೇಳ್ತಾ ಇಲ್ಲ, ಬದಲಾಗಿ ವೃತ್ತಿ ಅಥವಾ ಕೆಲಸ ಮಾಡುವ ಸ್ವತಂತ್ರದ ಬಗ್ಗೆ ಪ್ರಶ್ನೆಯನ್ನು ಕೇಳಲಾಗಿದೆ. ಆಪ್ಷನ್ಗಳನ್ನ ನೋಡೋದಾದರೆ, ಇದು ರೈಟ್ ಟು ಫ್ರೀಡಮ್ ಬಗ್ಗೆ ಹೇಳ್ತದೆ. ಆರ್ಟಿಕಲ್ 19 ರೈಟ್ ಟು ಫ್ರೀಡಮ್. ಇದರಲ್ಲಿ 6 ಸ್ವಾತಂತ್ರ್ಯಗಳನ್ನ ಕೇಳ್ತಾನೆ. 19(1) ಕ್ಲಾಸ್ ಎ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಬಗ್ಗೆ ತಿಳಿಸುತ್ತದೆ. 19(1) ಕ್ಲಾಸ್ ಬಿ ಅಸೆಂಬ್ಲಿ ಬಗ್ಗೆ ತಿಳಿಸುತ್ತದೆ, ಸಭೆಯನ್ನು ಸೇರುವುದು. 19(1) ಕ್ಲಾಸ್ ಸಿ ಸಂಘ ಅಥವಾ ಸಂಸ್ಥೆಗಳನ್ನ ಸ್ಥಾಪನೆ ಮಾಡುವುದು. 19(1) ಕ್ಲಾಸ್ ಡಿ ಸಂಚರಿಸುವ ಸ್ವಾತಂತ್ರ್ಯದ ಬಗ್ಗೆ ತಿಳಿಸುತ್ತದೆ. 19(1) ಕ್ಲಾಸ್ ಇ ವಾಸಿಸುವ ಸ್ವಾತಂತ್ರ್ಯದ ಬಗ್ಗೆ ಹೇಳ್ತದೆ. 19(1) ಕ್ಲಾಸ್ ಎಫ್
ಇದನ್ನು ಆಸ್ತಿ ಹಕ್ಕಂತ ಕರೀತಾರೆ. ಇದನ್ನು ತೆಗೆದುಹಾಕಲಾಗಿದೆ. 19(1) ಕ್ಲಾಸ್ ಜಿ ವೃತ್ತಿ ಅಥವಾ ಕೆಲಸ ಮಾಡುವ ಸ್ವಾತಂತ್ರ್ಯದ ಬಗ್ಗೆ ತಿಳಿಸುತ್ತದೆ. 87ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಆರ್ಟಿಕಲ್ 19(1) ಕ್ಲಾಸ್ ಜಿ. ಇದು ವೃತ್ತಿ ಅಥವಾ ಕೆಲಸ ಮಾಡುವ ಸ್ವಾತಂತ್ರ್ಯದ ಬಗ್ಗೆ ತಿಳಿಸುತ್ತದೆ. ಇದು ಇಲ್ಲಿ ಉಲ್ಲಂಘನೆಯಾಗಿದೆ ಎಂದು ಹೇಳಬಹುದಾಗಿದೆ. 88ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಡಾಕ್ಟ್ರಿನ್ ಹ್ಯಾಸ್ ಬೀನ್ ಅಪ್ಲೈಡ್ ಟು ರಿಸಾಲ್ವ್ ದಿ ಕಾನ್ಫ್ಲಿಕ್ಟ್ ಬಿಟ್ವೀನ್ ಆರ್ಟಿಕಲ್ 25 ಸಬ್ ಕ್ಲಾಸ್ 2 ಸಬ್ ಕ್ಲಾಸ್ ಬಿ ಆ್ಯಂಡ್ 26 ಸಬ್ ಕ್ಲಾಸ್ ಬಿ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ? 25 ಸಬ್ ಕ್ಲಾಸ್ 2 ಸಬ್ ಕ್ಲಾಸ್ ಬಿ ಮತ್ತು 26 ಬಿಯ ಸಂಘರ್ಷವನ್ನು ಪರಿಹರಿಸುವ ಸಿದ್ಧಾಂತ ಯಾವುದು ಎಂದು ಕೇಳಿದ್ದಾರೆ. 25(2) ಸಬ್ ಕ್ಲಾಸ್ ಬಿ ಏನನ್ನ ತಿಳಿಸುತ್ತದೆ ಅಂದರೆ, ರಾಜ್ಯಗಳು ಸಾರ್ವಜನಿಕರ ಒಳಿತಿಗಾಗಿ ಕಾನೂನನ್ನು ಮಾಡುವ ಅಧಿಕಾರವನ್ನು ಹೊಂದಿದೆ. 26 ಬಿ ಏನನ್ನು ತಿಳಿಸುತ್ತದೆ ಅಂದರೆ, ರಾಜ್ಯ ಸರ್ಕಾರಗಳು ಯಾವುದೇ ಧರ್ಮಕ್ಕೆ ಅಡೆತಡೆ ಆಗದಂತೆ ಕಾನೂನು ಮಾಡುವ ಅಧಿಕಾರವನ್ನು ಹೊಂದಿದೆ. 25 ಸಬ್ ಕ್ಲಾಸ್ 2 ಸಬ್ ಕ್ಲಾಸ್ ಬಿ ಆ್ಯಂಡ್ 26 ಸಬ್ ಕ್ಲಾಸ್ ಬಿಗೆ ಸಂಬಂಧಿಸಿದಂತೆ ಸಂಘರ್ಷ ಉಂಟಾದಲ್ಲಿ ಯಾವ ಡಾಕ್ಟ್ರಿನನ್ನು ಬಳಸಿ ಅದರ ಸಾಮರಸ್ಯವನ್ನು ಕಾಪಾಡ್ತಾರೆ ಅಂತಂದರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಡಾಕ್ಟ್ರಿನ್ ಆಫ್ ಹಾರ್ಮೋನಿಯಸ್ ಕನ್ಸ್ಟ್ರಕ್ಷನ್, ಅಂದರೆ ಸಾಮರಸ್ಯ ನಿರ್ಣಯದ ಸಿದ್ಧಾಂತ. ಇದರ ಪ್ರಕಾರ ರಾಜ್ಯ ಸರ್ಕಾರಗಳು ಕಾನೂನನ್ನು ರಚಿಸಬೇಕು ಮತ್ತು ಅದು ಯಾವ ಧರ್ಮಕ್ಕೂ ಅಡ್ಡಿಯಾಗಬಾರದು. 89ನೇ ಪ್ರಶ್ನೆ, ಇದು ಇಂಡಿಯನ್ ಪಿನಲ್ ಕೋಡ್ಗೆ ಭಾರತೀಯ ದಂಡ ಸಂಹಿತೆಗೆ ಸಂಬಂಧಪಟ್ಟಂತಹ ಪ್ರಶ್ನೆ. ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಸಿಚುವೇಶನ್ಸ್ ಇಂಡಿಯನ್ ಪಿನಲ್ ಕೋಡ್ 1860 may not apply? An offence committed by Indian outside India, an offence committed by any person on any ship registered in India, any person committing an offence targeting a computer resource located in any country. ಈ ಕೆಳಗಿನ ಯಾವ ಸಂದರ್ಭಗಳಲ್ಲಿ ಭಾರತೀಯ ದಂಡ ಸಂಹಿತೆ 1860 ಅನ್ವಯಿಸುವುದಿಲ್ಲ? ಭಾರತದ ಹೊರಗಿನ ಭಾರತೀಯರು ಮಾಡಿದ ಅಪರಾಧ, ಭಾರತದಲ್ಲಿ ನೋಂದಾಯಿಸಲಾದ ಯಾವುದೇ ಹಡಗಿನಲ್ಲಿ ಆದಂತಹ ಅಪರಾಧ, ಯಾವುದೇ ದೇಶದಲ್ಲಿರುವ ಕಂಪ್ಯೂಟರ್ ಸಂಪನ್ಮೂಲಗಳನ್ನು ಗುರಿಯಾಗಿಸಿಕೊಂಡು ಯಾವುದೇ ವ್ಯಕ್ತಿ ಅಪರಾಧ ಎಸಗುವುದು. ಈ ಪ್ರಶ್ನೆ IPCಯ ಜುರಿಸ್ಡಿಕ್ಷನ್ ಅಥವಾ ವ್ಯಾಪ್ತಿಗೆ ಸಂಬಂಧಪಟ್ಟಿದ್ದು. ಇದನ್ನು ಸೆಕ್ಷನ್ 1ರಿಂದ 5 ತನಕ ಅದರ ಜುರಿಸ್ಡಿಕ್ಷನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾನೆ. ಇದರಲ್ಲಿ ತಪ್ಪಾದ ಆಯ್ಕೆ ಯಾವುದು ಅಂತ ಕೇಳಿದ್ದಾನೆ. ತಪ್ಪಾದ ಆಯ್ಕೆ ಆಪ್ಷನ್ ಸಿ 3. ಇಲ್ಲಿ ಹೇಳ್ತಾನೆ, ಎನಿ ಪರ್ಸನ್ ಕಮಿಟಿಂಗ್ ಎನ್ ಅಫೆನ್ಸ್ ಟಾರ್ಗೆಟಿಂಗ್ ಎ ಕಂಪ್ಯೂಟರ್ ರಿಸೋರ್ಸ್ ಲೊಕೇಟೆಡ್ ಇನ್ ಎನಿ ಕಂಟ್ರಿ. ಯಾವುದೇ ದೇಶದಲ್ಲಿರುವ ಕಂಪ್ಯೂಟರ್ ಸಂಪನ್ಮೂಲಗಳನ್ನು ಗುರಿಯಾಗಿಸಿಕೊಂಡು ಯಾವುದೇ ವ್ಯಕ್ತಿ ಅಪರಾಧ ಎಸಗುವುದು. ಇಲ್ಲಿ ಸರಿಯಾದ ಈ ವಾಕ್ಯ ಸರಿ ಮಾಡಬೇಕಂತಂದರೆ, ಯಾವುದೇ ದೇಶದಲ್ಲಿರೋ ಕಂಪ್ಯೂಟರ್ಗಳನ್ನು ಭಾರತದಲ್ಲಿ ಕುಳಿತುಕೊಂಡು ಅದರ ಬಗ್ಗೆ ಅಪರಾಧ ಎಸಗಿದರೆ ಅದು ಸರಿಯಾಗುತ್ತದೆ. ಈ ಪ್ರಶ್ನೆ IPCಗೆ ಸಂಬಂಧಪಟ್ಟಿತ್ತು. 90ನೇ ಪ್ರಶ್ನೆ, ಹೌ ಮೆನಿ ಟೈಪ್ಸ್ ಆಫ್ ಪನಿಷ್ಮೆಂಟ್ ಆರ್ ಕರೆಂಟ್ಲಿ ಎಕ್ಸಿಸ್ಟಿಂಗ್ ಅಂಡರ್ ದಿ ಇಂಡಿಯನ್ ಪೆನಲ್ ಕೋಡ್ 1860? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 5. ಸೆಕ್ಷನ್ 53 ಆಫ್ IPC 5 ತರಹದ ಶಿಕ್ಷೆಗಳನ್ನು ಹೇಳ್ತದೆ. ಡೆತ್ ಪೆನಾಲ್ಟಿ, ಲೈಫ್ ಇಂಪ್ರಿಸನ್ಮೆಂಟ್, ಫೈನ್ ಆ್ಯಂಡ್ ಫರ್ಫ್ಯೂಚರ್ ಆಫ್ ಪ್ರಾಪರ್ಟಿ. ಪ್ರಶ್ನೆ 91. ಈ ಪ್ರಶ್ನೆ IPCಗೆ ಸಂಬಂಧಪಟ್ಟಿದ್ದು. A and Z agrees to fence with each other for amusement. In the course of such fencing, while playing fairly, A hurts Z severely. Which of the following offense is committed by A? A ಮತ್ತು Z ಮನೋರಂಜನೆಗಾಗಿ ಆಟ ಆಡುತ್ತಿರ್ತಾರೆ. ಆಟ ವಿಕೋಪಕ್ಕೆ ಹೋಗಿ Zಗೆ ತೀವ್ರವಾಗಿ ನೋವಾಗುತ್ತದೆ. ಹಾಗಾದರೆ A ಯಾವ ಅಪರಾಧ ಮಾಡಿದ್ದಾನೆ? ನಮ್ಮ ಹಿರಿಯರು ಒಂದು ಮಾತಾಡೋರು, ತಮಾಷೆ ಜಾಸ್ತಿ ಆದರೆ ಅಮಾವಾಸ್ಯೆ ಆಗುತ್ತದೆ ಅಂತ. ಹಾಗೆ ಇಲ್ಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ನೋ ಅಫೆನ್ಸಸ್. ಯಾಕೆ ಅಂತಂದರೆ, ಹರ್ಟ್ ಮತ್ತು ಗ್ರೀವಿಯಸ್ ಹರ್ಟ್ ಅಥವಾ ಅಟೆಂಪ್ಟ್ ಟು ಮರ್ಡರ್ ಇದು ಉದ್ದೇಶಪೂರ್ವಕವಾಗಿ ಮಾಡುವಂಥದ್ದು. ಆದರೆ ಇಲ್ಲಿ ಅವರು ಮನೋರಂಜನೆಗಾಗಿ ಆಟ ಆಡ್ತಾ ಜಾಸ್ತಿ ಆಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿ ಉದ್ದೇಶಪೂರ್ವಕವಾಗಿ ಆ ಕೆಲಸ ನಡೆದಿಲ್ಲ. 92ನೇ ಪ್ರಶ್ನೆ, ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಸಿಚುವೇಶನ್ ರೈಟ್ ಆಫ್ ದಿ ಪ್ರೈವೇಟ್ ಡಿಫೆನ್ಸ್ ಕೆನ್ ನಾಟ್ ಎಕ್ಸ್ಟೆಂಡ್ ಟು ಕಾಸಿಂಗ್ ಎ ಡೆತ್? ಒಂದು ವ್ಯಕ್ತಿಯ ಮೇಲೆ ಆಕ್ರಮಣ ನಡೆದಾಗ ಆ ವ್ಯಕ್ತಿ
ಪ್ರತಿರಕ್ಷಣೆಗೋಸ್ಕರ ಆಕ್ರಮಣ ಮಾಡಿದ ವ್ಯಕ್ತಿಯನ್ನು ಈ ಕೆಳಕಂಡ ಸಂದರ್ಭಗಳಲ್ಲಿ ಸಾಯಿಸಲು ಬರುವುದಿಲ್ಲ. ಆಕ್ರಮಣ ಕೊಲೆಯ ಭಾವವನ್ನು ಉಂಟುಮಾಡುವ ಸಂದರ್ಭದಲ್ಲಿ. ಆಪ್ಷನ್ ಬಿ, ಆಕ್ರಮಣವು ಅತ್ಯಾಚಾರ ಮಾಡುವ ಉದ್ದೇಶವನ್ನು ಪ್ರತಿಬಿಂಬಿಸುವ ಸಂದರ್ಭದಲ್ಲಿ. ಆಪ್ಷನ್ ಸಿ, ಆಕ್ರಮಣವು ಸರಳವಾದ ಗಾಯವನ್ನು ಉಂಟುಮಾಡುವ ಉದ್ದೇಶವನ್ನು ಪ್ರತಿಬಿಂಬಿಸುವ ಸಂದರ್ಭದಲ್ಲಿ. ಆಪ್ಷನ್ ಡಿ, ಆಕ್ರಮಣವು ಅಸ್ವಾಭಾವಿಕ ಕಾಮವನ್ನು ತೃಪ್ತಿಪಡಿಸುವ ಉದ್ದೇಶವನ್ನು ಪ್ರತಿಬಿಂಬಿಸುವ ಸಂದರ್ಭದಲ್ಲಿ. 92ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಕ್ರಮಣವು ಸರಳವಾದ ಗಾಯವನ್ನು ಉಂಟುಮಾಡುವ ಉದ್ದೇಶವನ್ನು ಪ್ರತಿಬಿಂಬಿಸುವ ಸಂದರ್ಭದಲ್ಲಿ ಆಕ್ರಮಣ ಮಾಡುವ ವ್ಯಕ್ತಿಯನ್ನು ಸಾವಿಗೊಪ್ಪುವಂತೆ ಹೊಡೆಯುವುದು ತಪ್ಪಾಗುತ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಸೆಕ್ಷನ್ 100 ಇದರ ಬಗ್ಗೆ ವಿಸ್ತೃತವಾಗಿ ತಿಳಿಸುತ್ತದೆ. ಪ್ರೈವೇಟ್ ಡಿಫೆನ್ಸ್ ಅಂದರೆ ಖಾಸಗಿ ರಕ್ಷಣೆಯ ಹಕ್ಕುಗಳ ಬಗ್ಗೆ ತಿಳಿಸುತ್ತದೆ. 93ನೇ ಪ್ರಶ್ನೆ, ಫಾರ್ ವಿಚ್ ಆಫ್ ದ ಫಾಲೋಯಿಂಗ್ ಸೆಕ್ಟರ್ ಆಫ್ ದಿ ಇಂಡಿಯನ್ ಪಿನಲ್ ಕೋಡ್ 1860 ಆಫ್ ದಿ ವರ್ಡ್ ಬೆನಿಫಿಟ್ ಡಸ್ ನಾಟ್ ಇನ್ಕ್ಲೂಡ್ ದಿ ಪೆಕ್ಯುನಿಯರಿ ಬೆನಿಫಿಟ್? ಈ ಕೆಳಕಂಡ ಸೆಕ್ಷನ್ಗಳಲ್ಲಿ ಯಾವ ಸೆಕ್ಷನ್ ಹಣಕಾಸಿನ ಪ್ರಯೋಜನವನ್ನು ಒಳಗೊಂಡಿಲ್ಲ ಅಥವಾ ಹಣದ ಆಸೆ ಇರುವುದಿಲ್ಲ? ಸೆಕ್ಷನ್ 89 12 ವರ್ಷದ ಒಳಗಿನ ಮೈನರ್ಗೆ ಗಾರ್ಡಿಯನ್ಶಿಪ್ ಆಗುವುದು. ಸೆಕ್ಷನ್ 155 ಮತ್ತು ಸೆಕ್ಷನ್ 156 ವಿವಾದದ ಭೂಮಿಯನ್ನು ಹಣದ ಆಸೆಗೋಸ್ಕರ ಸ್ವಾಧೀನಪಡಿಸಿಕೊಳ್ಳುವುದು. 93ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ 89. ಇದರಲ್ಲಿ ಹಣದ ಆಸೆ ಇರುವುದಿಲ್ಲ, ಆದರೆ 12 ವರ್ಷದ ಬಾಲಕನ ಅಥವಾ ಬಾಲಕಿಯ ಭವಿಷ್ಯವನ್ನು ನೋಡಿಕೊಂಡು ಅವರಿಗೆ ಗಾರ್ಡಿಯನ್ ಅಥವಾ ಪೋಷಕರಾಗಿ ಕಾರ್ಯವನ್ನು ನಿರ್ವಹಿಸುವುದು. 94ನೇ ಪ್ರಶ್ನೆ, ಎಕ್ಸ್ ಇಂಟೆನ್ಷನಲಿ ಪುಲ್ಸ್ ಅಪ್ ಎ ವುಮೆನ್ಸ್ ವೇಲ್ ವಿತೌಟ್ ಹರ್ ಕನ್ಸೆಂಟ್ ಇಂಟೆಂಟಿಂಗ್ ಟು ಅನೈನ್ ಹರ್. ಆಸ್ ಪರ್ ದಿ ಇಂಡಿಯನ್ ಪಿನಲ್ ಕೋಡ್ 1860 ವಿಚ್ ಆಫ್ ದ ಫಾಲೋಯಿಂಗ್ ಅಫೆನ್ಸ್ ಈ ಹ್ಯಾಸ್ ಕಮಿಟೆಡ್? ಎಕ್ಸ್ ಉದ್ದೇಶಪೂರ್ವಕವಾಗಿ ಮಹಿಳೆಯ ಮುಸುಕನ್ನು ಅವಳ ಒಪ್ಪಿಗೆ ಇಲ್ಲದೆ ಅವಳನ್ನು ಕಿರಿಕಿರಿಗೊಳಿಸುವ ಉದ್ದೇಶದಿಂದಾಗಿಯೇ ಎಳೆಯುತ್ತದೆ. ಭಾರತೀಯ ದಂಡ ಸಂಹಿತೆ 1860 ಪ್ರಕಾರ ಅವನು ಯಾವ ಅಪರಾಧವನ್ನು ಮಾಡಿದ್ದಾನೆ? 94ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಕ್ರಿಮಿನಲ್ ಫೋರ್ಸ್ ವಿತೌಟ್ ಹರ್ ಕನ್ಸೆಂಟ್. ಅವಳ ಒಪ್ಪಿಗೆ ಇಲ್ಲದೆ ಉದ್ದೇಶಪೂರ್ವಕವಾಗಿ ಮಾಡುವುದನ್ನು ಕ್ರಿಮಿನಲ್ ಫೋರ್ಸ್ ಅಡಿಯಲ್ಲಿ ತರಬಹುದಾಗಿದೆ. 95ನೇ ಪ್ರಶ್ನೆ, ವಾಟ್ ಪನಿಷ್ಮೆಂಟ್ ಈಸ್ ಪ್ರಿಸ್ಕ್ರೈಬ್ಡ್ ಅಂಡರ್ ದಿ ಇಂಡಿಯನ್ ಪಿನಲ್ ಕೋಡ್ 1860 ಫಾರ್ ಎ ಪರ್ಸನ್ ಹೂ ಮೇಮ್ಸ್ ಎನಿ ಮೈನರ್ ಇನ್ ಆರ್ಡರ್ ದಟ್ ಸಚ್ ಮೈನರ್ ಮೇ ಬಿ ಯೂಸ್ಡ್ ಫಾರ್ ದಿ ಪರ್ಪಸ್ ಆಫ್ ಬೆಗ್ಗಿಂಗ್? ಅಂಗವಿಕಲ ವ್ಯಕ್ತಿಗೆ ಭಾರತೀಯ ದಂಡ ಸಂಹಿತೆ 1860 ಅಡಿಯಲ್ಲಿ ಯಾವ ಶಿಕ್ಷೆಯನ್ನು ಸೂಚಿಸಲಾಗಿದೆ? ಯಾವುದೇ ಅಪ್ರಾಪ್ತ ವಯಸ್ಕನನ್ನು ಭಿಕ್ಷಾಟನೆ ಉದ್ದೇಶಗಳಿಗಾಗಿ ಬಳಸುವುದಕ್ಕೆ. ಭಿಕ್ಷೆ ಬೇಡುವ ಸಲುವಾಗಿ 18 ವರ್ಷಕ್ಕಿಂತ ಒಳಗಿನ ಮಕ್ಕಳನ್ನು ಅಂಗವಿಕಲರನ್ನಾಗಿ ಮಾಡಿ ಅವರನ್ನು ಭಿಕ್ಷಾಟನೆ ಮಾಡಿಸಿದರೆ ಈ ಕೆಳಗಿನ ಯಾವ ಶಿಕ್ಷೆಯನ್ನು ಅವರಿಗೆ ವಿಧಿಸಲಾಗುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. 95ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಜೀವಾವಧಿ ಶಿಕ್ಷೆ ಮತ್ತು ದಂಡ. ಇದನ್ನು 363 ಎಯಲ್ಲಿ ಇದರ ಬಗ್ಗೆ ತಿಳಿಸಲಾಗುತ್ತದೆ. 96ನೇ ಪ್ರಶ್ನೆ, ಎಕ್ಸ್ ಥ್ರೆಟನ್ಸ್ ಟು ಪಬ್ಲಿಷ್ ಎ ಡಿಫಾಮೇಟರಿ ಲಯಬಲ್ ಕನ್ಸರ್ನಿಂಗ್ ವೈ ಅನ್ಲೆಸ್ ವೈ ಗಿವ್ಸ್ ಹಿಮ್ ಎ ಮನಿ. ವಿಚ್ ಆಫ್ ದ ಫಾಲೋಯಿಂಗ್ ಪನಿಷ್ಮೆಂಟ್ ಮೇ ಬಿ ಗಿವನ್ ಟು ಎಕ್ಸ್ ಫಾರ್ ದ ಆ್ಯಕ್ಟ್ ಕಮಿಟೆಡ್ ಬೈ ಹಿಮ್ ಆಸ್ ಪರ್ IPC? ವೈ ಅವರಿಗೆ ಹಣ ನೀಡದೇ ಹೊರತು ವೈನ ಬಗ್ಗೆ ಮಾನಹಾನಿಯನ್ನು ಪ್ರಕಟಿಸುವುದಾಗಿ ಎಕ್ಸ್ ಬೆದರಿಕೆ ಹಾಕುತ್ತಾನೆ. ಈ ಕೆಳಗಿನ ಯಾವುದು ಎಕ್ಸ್ಗೆ ಶಿಕ್ಷೆಯನ್ನು ನೀಡಬಹುದು ಅಂತ ಈ ಪ್ರಶ್ನೆ ಕೇಳಿದ್ದಾರೆ. ಬ್ಲ್ಯಾಕ್ ಮೇಲ್ ಅಂತಂತ IPCಲಿ ಎಲ್ಲೂ ಮೆನ್ಷನ್ ಆಗಿಲ್ಲ. ಇದನ್ನು ಎಕ್ಸ್ಟಾರ್ಷನ್ ಅಂತ ಕರೀತಾರೆ. ಸೆಕ್ಷನ್ 383 ಇದ್ರ ಬಗ್ಗೆ ವಿವರವಾಗಿ ತಿಳಿಸುತ್ತದೆ. 96ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, 3 ವರ್ಷದವರೆಗೆ ಜೈಲು ಶಿಕ್ಷೆ ಅಥವಾ ದಂಡ ಅಥವಾ ಎರಡನ್ನೂ ಜೊತೆಗೆ ನೀಡಬಹುದು. 97ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಸೆಂಟೆನ್ಸ್ ಈಸ್ ಆನ್ ಅಸಿಸ್ಟೆಂಟ್ ಸೆಷನ್ ಜಡ್ಜ್ ಅಥರೈಸ್ಡ್ ಟು ಪಾಸ್ ಆಸ್ ಪರ್ ದಿ CRPC? ಈ ಕೆಳಗಿನ ಯಾವ ವಾಕ್ಯವನ್ನು ಅಸಿಸ್ಟೆಂಟ್ ಸೆಷನ್ ನ್ಯಾಯಾಧೀಶರ ಪ್ರಕಾರ ಈ ಕೆಳಗಿನ ಶಿಕ್ಷೆಯನ್ನು ವಿಧಿಸಬಹುದು? ಸೆಕ್ಷನ್ 25ರಲ್ಲಿ ಹೇಳುವಂತೆ ಸೆಷನ್ ಜಡ್ಜ್ಗಳು ಅಥವಾ ಅಸಿಸ್ಟೆಂಟ್ ಸೆಷನ್ ಜಡ್ಜ್ಗಳು
ಸೆಂಟೆನ್ಸ್ ಆಫ್ ಇಂಪ್ರಿಸನ್ಮೆಂಟ್ ಫಾರ್ ಎ ಟರ್ಮ್ ನಾಟ್ ಎಕ್ಸೀಡಿಂಗ್ ಎ 10 ಇಯರ್ಸ್. 10 ವರ್ಷಗಳಿಗೆ ಮೀರದ ಅವಧಿಯ ಜೈಲು ಶಿಕ್ಷೆಯನ್ನು ಮಾತ್ರ ಅಸಿಸ್ಟೆಂಟ್ ಸೆಷನ್ ಜಡ್ಜ್ಗಳು ಇದನ್ನು ನೀಡಬಹುದು. 98ನೇ ಪ್ರಶ್ನೆ. ಎ ಪರ್ಸನ್ ಅರೆಸ್ಟೆಡ್ ಬೈ ಎ ಪ್ರೈವೇಟ್ ಪರ್ಸನ್ ಫಾರ್ ಕಮಿಟಿಂಗ್ ಎ ನಾನ್ ಬೈಲಬಲ್ ಆ್ಯಂಡ್ ಕಾಗ್ನಿಸೆನ್ಸ್ ಅಫೆನ್ಸ್ ಶೆಲ್ ಬಿ ರೀ-ಅರೆಸ್ಟೆಡ್ ಬೈ ಎ ಪೊಲೀಸ್ ಆಫೀಸರ್ ಇಫ್ ಸಚ್ ಪರ್ಸನ್ ಕಮ್ಸ್ ಅಂಡರ್ ವಿಚ್ ಆಫ್ ದ ಫಾಲೋಯಿಂಗ್ ಪ್ರಾವಿಷನ್ ಅಂಡರ್ CRPC. ಜಾಮೀನು ರಹಿತ ಮತ್ತು ಕಾಗ್ನಿಸೆನ್ಸ್ ಅಪರಾಧಕ್ಕೆ ಎಸಗಿದ್ದಕ್ಕಾಗಿ ಖಾಸಗಿ ವ್ಯಕ್ತಿಯಿಂದ ಬಂಧಿಸಲ್ಪಟ್ಟ ವ್ಯಕ್ತಿಯನ್ನು ಪೊಲೀಸ್ ಅಧಿಕಾರಿಗಳು ಪುನಃ ಬಂಧಿಸುತ್ತಾರೆ. ಅಂತಹ ವ್ಯಕ್ತಿಯನ್ನು ಕ್ರಿಮಿನಲ್ ಪ್ರಕ್ರಿಯಾ ಸಂಹಿತೆ 1973ರ ಅಡಿಯಲ್ಲಿ ಯಾವ ನಿಬಂಧನೆ ಅಡಿಯಲ್ಲಿ ಬಂಧನ ಮಾಡಲಾಗುತ್ತದೆ? ಇದನ್ನು ಆಪ್ಷನ್ ಪ್ರಕಾರನೇ ಹೋಗೋದಾದರೆ ಸೆಕ್ಷನ್ 41 CRPC ವಾರೆಂಟ್ ಇಲ್ಲದೆ ಅವರನ್ನು ಬಂಧನ ಮಾಡಬಹುದು. ಸೆಕ್ಷನ್ 41A ವಾರೆಂಟ್ ಇಲ್ಲದೆ ಬಂಧಿಸುವ ಸಂದರ್ಭದಲ್ಲಿ ಆರೋಪಿಗೆ ಪೊಲೀಸರು ನೋಟಿಸನ್ನು ನೀಡಬೇಕಾಗ್ತದೆ. ಸೆಕ್ಷನ್ 42 ಆರೋಪಿ ಪೊಲೀಸರಿಗೆ ಸಿಕ್ಕಿದಾಗ ತನ್ನ ವಿಳಾಸವನ್ನು ಹೇಳಲು ನಿರಾಕರಿಸುವಾಗ ಈ ಸೆಕ್ಷನ್ ಬರ್ತದೆ. ಸೆಕ್ಷನ್ 43 ಯಾವುದೇ ಖಾಸಗಿ ವ್ಯಕ್ತಿ ಒಬ್ಬ ಆರೋಪಿಯನ್ನು ಬಂಧಿಸಿದ್ದಾಗ ಅವನನ್ನು ಪೊಲೀಸರು ಮತ್ತೆ ಅವನನ್ನು ಬಂಧನ ಮಾಡ್ತಾರೆ. 98ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಸೆಕ್ಷನ್ 43. 99ನೇ ಪ್ರಶ್ನೆ. ಅಂಡರ್ ವಿಚ್ ಆಫ್ ದ ಫಾಲೋಯಿಂಗ್ ಸಿಚುವೇಶನ್ ವೈಫ್ ನಾಟ್ ಎಂಟೈಟಲ್ ಫಾರ್ ಮೇಂಟೆನೆನ್ಸ್ ಅಂಡರ್ ಸೆಕ್ಷನ್ 125 ಆಫ್ CRPC? ಈ ಕೆಳಗಿನ ಯಾವ ಪರಿಸ್ಥಿತಿಯಲ್ಲಿ ಹೆಂಡತಿಯು ಸೆಕ್ಷನ್ 125ರ ಅಡಿಯಲ್ಲಿ ಜೀವನಾಂಶ ಪಡೆಯಲು ಅರ್ಹಳಲ್ಲ? ಎ ಹಸ್ಬೆಂಡ್ ಪ್ರೆಸ್ಯೂಮ್ಸ್ ದಟ್ ವೈಫ್ ಈಸ್ ಲಿವಿಂಗ್ ಇನ್ ಅಡಲ್ಟ್ರಿ. ಹೆಂಡತಿಯು ವ್ಯಭಿಚಾರದಲ್ಲಿದ್ದಾಳೆ ಎಂದು ಪತಿಯ ಊಹೆ ಆಗಿರುತ್ತದೆ. ವಾಲೆಂಟ್ರಿಲಿ ವೈಫ್ ರೆಫ್ಯೂಸಸ್ ಟು ಲಿವ್ ವಿತ್ ಹಸ್ಬೆಂಡ್. ಪತ್ನಿ ಸ್ವಇಚ್ಛೆಯಿಂದ ಪತಿಯೊಂದಿಗೆ ಇರಲು ನಿರಾಕರಿಸುತ್ತಾಳೆ. ವೈಫ್ ಲಿವಿಂಗ್ ಸಪರೇಟ್ಲಿ ಆಸ್ ಹಸ್ಬೆಂಡ್ ಕೀವ್ಸ್ ಮಿಸ್ಟ್ರೆಸ್. ಪತಿಯು ಇನ್ನೊಂದು ಸಂಬಂಧವನ್ನು ಹೊಂದಿದ್ದಾನೆಂದು ಪತಿಯ ಇಚ್ಛೆಯಾಗಿರುತ್ತದೆ. ವೈಫ್ ಈಸ್ ಫೋರ್ಸ್ಲಿ ರಿಮೂವ್ಡ್ ಫ್ರಮ್ ಹೌಸ್. ಹೆಂಡತಿಯನ್ನು ಬಲವಂತವಾಗಿ ಮನೆಯಿಂದ ತೆಗೆದು ಹಾಕಲಾಗಿದೆ. 99ನೇ ಪ್ರಶ್ನೆಗೆ ಸರಿಯಾದ ಉತ್ತರ ವಾಲೆಂಟ್ರಿಲಿ ವೈಫ್ ರೆಫ್ಯೂಸಸ್ ಟು ಲಿವ್ ವಿತ್ ಹಸ್ಬೆಂಡ್. ಪತ್ನಿ ಸ್ವಇಚ್ಛೆಯಿಂದ ಪತಿಯೊಂದಿಗೆ ಇರಲು ನಿರಾಕರಿಸುತ್ತಾಳೆ. ಆದ ಕಾರಣ ಸೆಕ್ಷನ್ 125ರ ಅಡಿಯಲ್ಲಿ ಅವಳು ಜೀವನಾಂಶ ಪಡೆಯಲು ಅರ್ಹಳಲ್ಲ. 100ನೇ ಪ್ರಶ್ನೆ. ವಿಚ್ ಆಫ್ ದ ಫಾಲೋಯಿಂಗ್ ಪ್ರೊಸೀಜರ್ ಈಸ್ ಡೀಲ್ ವಿತ್ ಅಂಡರ್ ಸೆಕ್ಷನ್ 164 ಆಫ್ CRPC? ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನ ಸೆಕ್ಷನ್ 164A ಅಡಿಯಲ್ಲಿ ಈ ಕೆಳಗಿನ ಯಾವ ಕಾರ್ಯವಿಧಾನವನ್ನು ವ್ಯವಹರಿಸಲಾಗಿದೆ? 100ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಮೆಡಿಕಲ್ ಎಕ್ಸಾಮಿನೇಷನ್ ಆಫ್ ವಿಕ್ಟಿಮ್ ಆಫ್ ರೇಪ್. ಅತ್ಯಾಚಾರಕ್ಕೊಳಗಾದವರ ವೈದ್ಯಕೀಯ ಪರೀಕ್ಷೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಇನ್ನು ಮುಂದಿನ ವಿಡಿಯೋದಲ್ಲಿ ಬೇರೆ ಆಕ್ಟ್ಗಳನ್ನು ಬಳಸಿ ಹೇಗೆ ಪ್ರಶ್ನೆಗಳನ್ನು ಬಿಡಿಸುವುದು ಎಂತಂದು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು ನಡಾಲ್.